ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಗೆ ನಾದಿನಿ ಮತ್ತು ನಾದಿನಿದು ಮಗು ಬಂದಿದ್ದಾರೆ. ಸೊ ಹಾಗಾಗಿ ಪೃಥ್ವಿ ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ದಾನೆ. ಮನೆಗೆ ಯಾರಾದರೂ ಗೆಸ್ಟ್ ಆಗಿರ್ಬೋದು, ನೆಂಟರಾಗಿರ್ಬೋದು, ಯಾರೇ ಬಂದರೂ ಕೂಡ ನಾವು ಸ್ಪೆಷಲಾಗಿ ಏನಾದರೂ ಮಾಡೇ ಮಾಡ್ತೀವಿ. ಒಂದು ಕಡೆ ಕೋಳಿ, ಇನ್ನೊಂದು ಕಡೆ ಮೀನು ಪದಾರ್ಥ ಆಗ್ತಾನೆ ಉಂಟು. ಮೀನು ಯಾವುದು ಅಂತ ಹೇಳಿದರೆ ಬಂಗುಡೆ. ಸೊ ಅಷ್ಟಾಗಿ ಮುಳ್ಳು ಕೂಡ ಇರಲ್ಲ ಈ ಮೀನಲ್ಲಿ. ಮೀನು ಮತ್ತು ಕೋಳಿ ಎರಡು ಪದಾರ್ಥ ಕೂಡ ಒಟ್ಟಿಗೆ ಆಗ್ತಾ ಇದೆ. ಇದು ಆ್ಯಕ್ಚುಲಿ ನಾನು ಹೇಳಬೇಕು ಅಂತ ಹೇಳಿದರೆ, ಇದು ಇವಾಗದ ವಿಡಿಯೋ ಅಲ್ಲ, ಇದು ದೀಪಾವಳಿ ಟೈಮಲ್ಲಿ ಮಾಡಿದಂತಹ ವಿಡಿಯೋ. ಇದು ಆವಾಗಲೇ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಮಾಡಲಿಕ್ಕಾಗಲಿಲ್ಲ. ಕವಿಗೋಷ್ಠಿ, ನಿರೂಪಣೆ ಹೀಗೆಲ್ಲ ಪ್ರೋಗ್ರಾಮ್ಸಿಗೆ ಭಜನೆ ಎಲ್ಲ ಹೋಗ್ತಾ ಇದ್ದೆ. ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ನೋಡಿ, ಮೈದುನ ಅಲ್ಲಿ ದೀಪಾವಳಿಯನ್ನು ಸಂಭ್ರಮಿಸ್ತಾ ಇದ್ದಾರೆ. ಹಾಗೆ ನಾದಿನಿ ಮತ್ತು ನಾದಿನಿ ಮಗು, ಹಸ್ಬೆಂಡ್ ಮತ್ತು ನನ್ನ ಮಗ ಇದ್ದಾರೆ ಅಲ್ಲಿ. ಹಾಗೆ ಅತ್ತೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡಿ, ಹಸ್ಬೆಂಡ್ ಅಂತೂ ಫುಲ್ಲು ಮಗನ ಜೊತೆ ದೀಪಾವಳಿ ಟೈಮಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾನು ಇನ್ನು ವೀಡಿಯೋಸಲ್ಲಿ ಇನ್ನೇನಾದರೂ ಹೊಸತನ್ನು ತರಬೇಕು ಅಂತ ಹೇಳಿ ಬೇಗ ಇರುವಂತಹ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ದೀಪಾವಳಿ ಪಟಾಕಿ ಯಾವ ರೀತಿ ಸಿಡಿತಾ ಇದೆ, ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನೋಡ್ತಾ ಇರ್ಬೋದು. ಸೊ ಅವತ್ತಿನ ದಿನವೇ ಮೈದುನಂದು ಬರ್ಡೇ ಕೂಡ ಇತ್ತು. ಸೊ ಬರ್ಡೇ ಕೂಡ ತುಂಬ ಚೆನ್ನಾಗಿ ನಾವು ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ನೋಡಿ, ಇವಾಗ ಮೈದುನರು ನೋಡ್ಬೋದು. ನೋಡಿ, ಇವರು ನನ್ನ ಮೈದುನ. ಸೊ ನೋಡಿ, ಫುಲ್ ಖುಷಿಯಾಗಿ, ಅಂದರೆ ನಾದಿನಿ ಕೂಡ ಬಂದಿದ್ಲು. ಹಾಗೆ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ತುಂಬ ಸೂಪರಾಗಿ ನಾವು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ದೀಪಾವಳಿ ಜೊತೆಗೆ ಬರ್ಡೇ ಕೂಡ ತುಂಬ ಜೋರಾಗಿತ್ತು, ಸಂಭ್ರಮ. ಹ್ಯಾಪಿ ಬರ್ಡೇ ಟು ನನ್ನ ನಾದಿನಿ ಮಗ ಮತ್ತು ನನ್ನ ಮಗ ಕೇಕ್ ತಿಂತಾ ಇದ್ದಾರೆ. ಮಕ್ಕಳಿಗೆ ಕೇಕ್ ಅಂತ ಹೇಳಿದ್ರೆ ತುಂಬ ಇಷ್ಟ ಅಲ್ಲ. ಯಾರದೇ ಬರ್ಡೇ ಬರಲಿ, ಅದರಲ್ಲಿ ಫಸ್ಟ್ ಮಕ್ಕಳಿಗೆ ನೆನಪಾಗೋದೇ ಕೇಕ್ ಇದ್ದರೆ ಅವರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಅದು ಎಷ್ಟು ತಿಂತಾರೆ ಅನ್ನೋದು ಮುಖ್ಯ ಆಗೋದಿಲ್ಲ, ತಿನ್ನೋದು ಸ್ವಲ್ಪನೇ ಆಗಿದ್ರೂ ಕೂಡ ಖುಷಿ ಪಡೋದು ಮಾತ್ರ ತುಂಬಾ ಅಲ್ವಾ. ಸೊ ಇವಾಗ ನನ್ನ ಅತ್ತೆ ಹೋಗ್ತಾರೆ. ಇದು ನನ್ನ ನಾದಿನಿ ಹಸ್ಬೆಂಡ್, ಹಾಗೆ ನಾದಿನಿದು ಮಗು. ಹಾಗೆ ನಾವೆಲ್ಲರೂ ಕೂಡ ಫ್ಯಾಮಿಲಿಯಾಗಿ ಜೊತೆಯಾಗಿ ಒಂದು ವಿಡಿಯೋ ಮಾಡೋಣ, ಫೋಟೋ ತೆಗಿಯೋಣ ಅಂತ ಹೇಳಿ ಎಲ್ಲರ ಜೊತೆಯಾಗಿ ನಿಂತ್ಕೊಂಡ್ವಿ. ನೋಡಿ, ನನ್ನ ಸಣ್ಣ ಮೈದುನ, ದೊಡ್ಡ ಮೈದುನ, ಹಾಗೆ ಅತ್ತೆ, ನಾದಿನಿ ಗಂಡ, ಹಾಗೆ ನಾದಿನಿ ಮಗು, ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಎಲ್ಲರೂ ಕೂಡ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆದ್ವಿ. ನಮ್ಮದು ಅತ್ತಿಗೆ ಇದ್ದಾರೆ, ಅವರು ಬಂದಿರಲಿಲ್ಲ. ಸೊ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗ್ತಾರಲ್ಲ, ಹಾಗಾಗಿ ಬಂದಿರಲಿಲ್ಲ ಅವರು. ದೀಪಾವಳಿ ಟೈಮಲ್ಲಿ ನಮ್ಮದು ಗುತ್ತಿನ ಮನೆಯಲ್ಲಿ ಪೂಜೆ ಎಲ್ಲ ಇರ್ತದೆ. ಸೊ ಹಾಗಾಗಿ ಹಸ್ಬೆಂಡ್ ಅಲ್ಲಿಗೆ ಪರ್ವಕ್ಕೆ ಅಂತ ಹೇಳಿ ಹೊರಟಿದ್ದಾರೆ. ನಾದಿನಿ ಕೂಡ ಪೇಟೆಗೆ ಒಂದ್ಸರಿ ಹೋಗಿ ಬರೋಣ ಅಂತ ಅವಳು ಹೋಗ್ತಾ ಇದ್ದಾಳೆ. ನಾದಿನಿ ಹೊರಡ್ತಾ ಇದ್ಲು. ನಾನು ಹಾಗೆ ನಾದಿನಿ ಮಗುನ ಹೊರಗಡೆ ಕರ್ಕೊಂಡು ಆಟಾಡಿಸ್ಕೊಂಡು ಮಾತಾಡ್ತಾ ಇದ್ದೆ. ಹಾಗೆ ಅಲ್ಲಿಗೆ ಮೈದುನ ಬಂದರು. ಅವರು ಬಂದು ಕೂಡ ಮಗುನ ಕರ್ಕೊಂಡ್ರು, ಅಂದರೆ ಅವರು ಕೂಡ ಅವ್ರ ಜೊತೆ ಹೋಗ್ತಾರೆ. ಹಾಗೆ ಅತ್ತೆ ಕೂಡ ಹೋಗ್ತಾರೆ ಅವ್ರ ಜೊತೆ. ಅವಳು ಅತ್ತೆನ ರೆಡಿ ಮಾಡ್ತಾ ಇದ್ಲು. ಮಗಳು ಅಂದರೆ ಹಾಗೇನೆ ಅಲ್ವಾ, ತಾಯಿನ ರೆಡಿ ಮಾಡೋದು. ಅವಳು ಫುಲ್ ಅವ್ರನ್ನ ರೆಡಿ ಮಾಡ್ತಾ ಇದ್ಲು, ಸ್ಟಿಕ್ಕರ್ ಎಲ್ಲ ಹಾಕಿ. ಅವರೆಲ್ಲ ಹೋದ್ರು ಅಂತೇಳಿ ಪೃಥ್ವಿ ಅಂತೂ ಬಿಕ್ಕಿ ಅಳ್ತಾ ಇದ್ದ. ನಾನು ಕೂಡ ಅವ್ರ ಜೊತೆ ಹೋಗಬೇಕು ಅಂತ. ಅವನಿಗೆ ಕೋಪ, ದುಃಖ ಎರಡನ್ನೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಹೆಚ್ಚಾಗಿ ಕರ್ಕೊಂಡು ಹೋಗ್ತಾರೆ, ಆದರೆ ಎಲ್ಲ ತುಂಬ ಕಡೆಗೆ ಶಾಪಿಗೆಲ್ಲ ಹೋಗ್ಲಿಕ್ಕಿರುವಾಗ 2-3 ಮಕ್ಕಳನ್ನ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನೇ ಹೇಳಿದೆ ಹೋಗೋದು ಬೇಡ ಅಂತ ಹೇಳಿ. ಅದಕ್ಕೆ ತುಂಬ ಕೋಪ ಮಾಡಿಕೊಂಡು ಅಳ್ತಾ ಇದ್ದಾನೆ. ಅವನಿಗೆ ಬೇಜಾರು ಕೂಡ ಆಗ್ತಾ ಇದೆ ಒಂದು ಕಡೆಗೆ, ಅಂದರೆ ಅಷ್ಟೊತ್ತೆಲ್ಲ ಮಗು ಜೊತೆ ಆಟ ಆಡ್ತಾ ಇದ್ದದಲ್ವ. ಇವಾಗ ಒಬ್ಬನೇ ಅಂತ ಹೇಳಿದರೆ ಅವನಿಗೆ ಬೇಜಾರಾಗ್ತದೆ, ಮತ್ತು ಎಲ್ಲರೂ ಕೂಡ ಹೋದರು ಅಂತ ಹೇಳಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾವು ದೀಪಾವಳಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ತೋರಿಸಿಕೊಡ್ತೇನೆ. ನೋಡಿ, ಮನೇನ ಯಾವ ರೀತಿ ಶೃಂಗಾರ ಮಾಡಿದ್ವಿ ಅಂತ. ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಿದ್ರಲ್ಲಿ, ಮೈದುನ ಕೂಡ ಡೆಕೋರೇಷನ್ ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ನಾನು ಡೈಲಿ ವ್ಲಾಗಲ್ಲಿ ಬಂದು ಹಾಗೆ ಇನ್ನೂ ಕೆಲವೊಂದು ವಿಶೇಷವಾದಂತಹ ವೀಡಿಯೋಸ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ತರಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಹಾಗಾಗಿ ತುಂಬ ಬೇಗ ಎಡಿಟ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.